ನಾವು ನಮ್ಮ ಮೆಮೊರಿ ಏನಿದೆ, ನಮ್ಮ ಮೈಂಡ್, ನಮ್ಮ ಮೆಮೊರಿ ಸಾಮರ್ಥ್ಯ ಏನಿದೆ ಅದ್ರದ್ದು 1% ಕೂಡ ಯೂಸ್ ಮಾಡಲ್ಲ ಅಂತೆ ನಾವು. ನಮ್ಮ ಮೆಮೊರಿ ಕೆಪಾಸಿಟಿ ಇದೆಲ್ಲ ಅದ್ರದ್ದು 1% ಯೂಸ್ ಮಾಡಲ್ಲ ಅಂತೆ. ಈಗ ನೀವೇನಾದ್ರು 1% ಜಾಸ್ತಿ ಯೂಸ್ ಮಾಡ್ಬಿಟ್ರೆ ನಿಮ್ನ ಸೈಂಟಿಸ್ಟ್ ಲೆವೆಲ್ಗೆ ಕಂಪೇರ್ ಮಾಡ್ತಾರೆ, ಆಯ್ತಾ? ತುಂಬಾ ಬುದ್ಧಿವಂತರಾಗ್ಬಿಡ್ತೀರಿ. ನೀವು ಬುದ್ಧಿವಂತರಾಗಬೇಕಂದ್ರೆ ಈಗ ನಿಮ್ದು ಎಷ್ಟಿದೆ ಪಾಯಿಂಟ್ ಅಂದ್ರೆ 1% ಅನ್ಕೊಳ್ರಿ. ನೀವು ನನಗೆ ಈಸಿ, ನನಗೆ ಸಾಧ್ಯ 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 ಅಂತಂದ್ರೆ ಎಲ್ಲೋ ಇಲ್ಲಿ ನಿಮ್ದು 1% ಇದೆಲ್ಲ, ನಿಮ್ಮ ತನ್ನಿಗೆ ತಾನೇ ನಿಮ್ಮ ಮೈಂಡ್ ನಿಮ್ಮ ಮೆಮೊರಿ ಕೆಪಾಸಿಟಿನ ಎಕ್ಸ್ಪ್ಯಾಂಡ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಓ, ನಾನು ಬುದ್ಧಿವಂತ, ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ, ನನ್ನ ಏಕಾಗ್ರ ಶಕ್ತಿ ಅದ್ಭುತವಾಗಿದೆ, ನಾನು ಸಾಧಕ, ಯಾವುದೇ ಕೆಲಸ ಹಿಡಿದ್ರು ಅದ್ಭುತವಾಗಿ ಮಾಡ್ತೀನಿ. ಹಿಂಗೆ ನೀವು ಈಸಿ 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 ಅಂತ ಹೋಗ್ರಿ, ನಿಮ್ಮ ಮೈಂಡ್ ಏನ್ ಮಾಡುತ್ತೋ, ಓ ನನ್ಗೆಲ್ಲ ಬರುತ್ತೆ 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 ಅಂತ ತನ್ನ ಮೆಮೊರಿ ಕೆಪಾಸಿಟಿನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗುತ್ತೆ. ಆದ್ರೆ ನೆಗೆಟಿವ್ ಮಾತಾಡಬಾರ್ದು. ಓಕೆ, ನೀವೇನ್ ಮಾಡ್ತೀರಿ ಗೊತ್ತಾ? ಓದಿರ್ತೀರಾ, 1% ಅಷ್ಟೇ ನಿಮ್ ಮೆಮೊರಿ ಕೆಪಾಸಿಟಿ ಇದೆ. ಅಯ್ಯೋ ಓದಿದ್ ನೆನಪೇ ಇಲ್ಲ. ಮೈಂಡಿಗೆ ಏನ್ ಸಿಕ್ತು? ಒಂದು ಸಂದೇಶ ಸಿಕ್ತು. ನಮ್ ಬಾಸ್ ಹೇಳಿದಾರೆ ಓದಿದ್ ನೆನಪಿರಲ್ಲ, ಡಿಲೀಟ್ ಮಾಡು, ಇದ್ರಾಗು ಡಿಲೀಟ್ ಮಾಡು. ಓ ನನಗೆ ಭಯ ಆಗುತ್ತೆ, ತವ ಡಿಲೀಟ್ ಮಾಡಿ. ಎಕ್ಸಾಮ್ ಅಲ್ಲಿ ಲಬ ಇಕ್ಕೋತೀರಾ, ಅಯ್ಯೋ ಹೋಯ್ತಪ್ಪ ಎಕ್ಸಾಮ್ ಅಂತೇಳಿ. ಅದಕ್ಕೆ ನೆಗೆಟಿವ್ ಮಾತಾಡಬೇಡಿ. ನೆಗೆಟಿವ್ ಮಾತಾಡೋದ್ರಿಂದ ನೀವೇ ನಿಮ್ಮ ಲೈಫನ್ನ ಹಾಳು ಮಾಡ್ಕೋತೀರಿ. ಓಕೆ, ಸೊ ಪ್ರಾಮಿಸ್ ಮಾಡಿ ಇನ್ಮೇಲಿಂದ ಸರ್ ನಾನು ಪಾಸಿಟಿವ್ ಮಾತಾಡ್ತೀನಿ, ನೆಗೆಟಿವ್ ಮಾತಾಡೋದಿಲ್ಲ ಅಂತ ಪ್ರಾಮಿಸ್ ಮಾಡ್ಬೇಕು. ಓಕೆ, ಯಾಕಂದ್ರೆ ಈ ಟೈಮ್ ಬಹಳ ಇಂಪಾರ್ಟೆಂಟ್ ರೀ. ಈ ಟೈಮ್ ನೀವೇನಾದ್ರೂ ಸ್ಟೇಟ್ ಗೌರ್ಮೆಂಟ್ನವ್ರು ಏನೋ ಎಕ್ಸಾಮ್ ಪ್ರಿಪರೇಷನ್ ಮಾಡೋ ಕಳ್ಕೊಂಡ್ರಿ, ಲೈಫ್ ಲಾಂಗ್ ಪಶ್ಚಾತ್ತಾಪ ಪಡ್ತೀರಿ. ಈಗ ಪೊಲೀಸ್ ಓದೋರ್ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ? ಮೊದ್ಲೇ ಓದ್ಬೇಕಿತ್ತು. ನೆಕ್ಸ್ಟ್ ಸಡನ್ ಆಗಿ ಕಾಲ್ ಫಾರ್ಮ್ ಆಯ್ತು, ಅವಾಗ ಖುಷಿಗಿಂತ ಜಾಸ್ತಿ ನೋವಿರುತ್ತೆ, ಪಶ್ಚಾತ್ತಾಪ ಇರುತ್ತೆ, ಕೊರಗಿರುತ್ತೆ. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಆಸೆ ಇಟ್ಕೊಂಡಿದ್ದಾರೆ, ನಾ ಇಲ್ಲಿ ಬಂದು ಓದೋಣ ಅನ್ಕೊಂಡೆ, ಓದಕ್ಕಾಗಲಿಲ್ಲ, ಸುಮ್ಮನೆ ರೆಂಟ್ ಕಟ್ಟಿದೆ, ಅದು ಮಾಡಿದೆ ಇದು ಮಾಡಿದೆ, ಇವೆಲ್ಲ ಕೊರಗು ಬರ್ತಾವ್ ನೋಡ್ರಿ. ಅದಾಗಬಾರ್ದು ಅಂದ್ರೆ ಇವತ್ತೇ ನಿಮ್ದು ಬೆಸ್ಟ್ ದಿನ, ಇವತ್ತಿನಿಂದನೇ ತಯಾರಿ ನಡೆಸ್ಬಿಡಿ. ಓಕೆ, ಹಳೇದು ಡಿಲೀಟ್ ಮಾಡಿ. ನಿಮ್ಮ ಮೈಂಡಲ್ಲಿ ಎಲ್ಲೋ ಕೊರಗಿತ್ತು ಅಂದ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಏನೇ ಕೊರಗಿರ್ಲಿ, ಏನೇ ಪಶ್ಚಾತ್ತಾಪ ಇರಲಿ, ಡಿಲೀಟ್ ಮಾಡಿ. ಯಾರು ಸಾಚ ಅಲ್ಲ, ಯಾರು ಬೆಸ್ಟ್ ಇರಕ್ಕಾಗಲ್ಲ. ನೀವು ಬೇಕಾದ್ರೆ ಇತಿಹಾಸದಲ್ಲಿ ಹೋಗಿ ಯಾರೋ ದೊಡ್ಡ ಮಹಾನ್ ಪುರುಷರು ಅಂತಾರಲ್ಲ, ಅವರು ಚಿಕ್ಕವರಿದ್ದಾಗ ಈ ನಮ್ಮ ಏಜ್ ಅಲ್ಲಿ ಕೂಡ ತಪ್ಪು ಮಾಡಿನೇ ಅವರು ಆ ಲೆವೆಲ್ಗೆ ಬಂದಿದ್ರು. ಸೊ ಈಗ ನಿಮ್ ಪಶ್ಚಾತ್ತಾಪ ಬಿಟ್ಟು ಎಲ್ಲದನ್ನ ಡಿಲೀಟ್ ಮಾಡ್ರಿ. ಈಗ ನೀವು ಜಸ್ಟ್ ದೇವ್ರ ಹತ್ರ ಹೋಗಿ ಮಾತಾಡಿ, ಓಕೆ ನೀ ನನಗೆ ಅದ್ಭುತವಾಗಿ ಮೆಮೊರಿ ಕೊಟ್ಟಿದ್ಯಾ, ಕಾನ್ಸಂಟ್ರೇಷನ್ ಕೊಟ್ಟಿದ್ಯಾ, ನನ್ನ ಸಾಧಕನನ್ನು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ಯಾ, ನಾನು ಸಾಧನೆ ಮಾಡ್ತೀನಿ, ನನ್ನ 100% ನಾ ಕೊಡ್ತೀನಿ, ಪ್ರತಿಫಲ ಕೊಡ್ಲೇಬೇಕು, ನೀವು ಕೊಡ್ತೀಯ ಅಂತಾನೆ ಹೇಳ್ಬೇಕು. ನಾನು ಎಲ್ಲರಿಗಿಂತ ಜಾಸ್ತಿ ಓದ್ತೀನಿ, ಎಲ್ಲರಿಗಿಂತ ಬೆಸ್ಟ್ ಅಲ್ಲಿ ಬೆಸ್ಟ್ 100% ಕೊಟ್ಟು ಓದ್ತೀನಿ, ಜಾಬ್ ಕೊಡ್ಲಿಲ್ಲ ಅಂದ್ರೆ ನೀನು ಬಿಡಲ್ಲ ಅನ್ಬೇಕು ದೇವ್ರಿಗೆ. ಆಯ್ತಾ? ನೋಡ್ರಿ.